ಫುಟ್ಬಾಲ್ ಅಂದ್ರೆ ನಮಗೆಲ್ರಿಗೂ ಇಷ್ಟ. ಫುಟ್ಬಾಲ್ ಜಗತ್ತಿನ ಅತಿ ದೊಡ್ಡ ಕ್ರೀಡೆ. ಆದ್ರೆ ಕ್ರೀಡಾಂಗಣದ ಪ್ರೇಕ್ಷಕರ ಚಪ್ಪಾಳೆ ಹಿಂದೆ ಇತಿಹಾಸದ ಕತ್ತಲೆ ಪುಟಗಳಲ್ಲಿ ಅಡಗಿರೋ ರಕ್ತಸಿಕ್ತ ಹಾಗೂ ನಂಬಲು ಅಸಾಧ್ಯವಾದ ರಹಸ್ಯಗಳು ನಿಮಗೆ ಗೊತ್ತಾ? ಇವತ್ತು ನಾವು ಕೇವಲ ಈ ಆಟದ ಬಗ್ಗೆ ಮಾತಾಡ್ತಿಲ್ಲ. ಈ ಆಟದ ಹುಟ್ಟಿನಿಂದ ಹಿಡಿದು ಆಟಗಾರರನ್ನೇ ಬಲಿ ಪಡೆದುಕೊಂಡ ಆ ಕರಾಳ ಸತ್ಯಾಸತ್ಯತೆಯನ್ನು ನಿಮ್ಮ ಮುಂದೆ ಬಿಚ್ಚಿಡಲಿದ್ದೇವೆ. ಸ್ನೇಹಿತರೆ, ಫುಟ್ಬಾಲ್ ಹೇಗೆ ಹುಟ್ಟಿತೋ ಗೊತ್ತಾ? 12ನೇ ಶತಮಾನದ ಇಂಗ್ಲೆಂಡ್ನಲ್ಲಿ ಫುಟ್ಬಾಲ್ ಇವತ್ತಿನ ತರ ಇರಲಿಲ್ಲ. ಅದನ್ನ ಮಾಬ್ ಫುಟ್ಬಾಲ್ ಅಂತ ಕರೀತಿದ್ರು. ಎರಡು ಗ್ರಾಮಗಳ ನಡುವೆ ಪಂದ್ಯ ನಡೀತಿತ್ತು. ನೂರಾರು ಜನ ಸೇರಿ ಒಂದು ಪ್ರಾಣಿಯ ಮೂತ್ರಕೋಶವನ್ನ ಚೆಂಡನ್ನಾಗಿ ಬಳಸಿ ಆಟ ಆಡ್ತಿದ್ರು. ಆಟ ಮುಗಿಯೋ ಸಮಯದಲ್ಲಿ ಮೈದಾನದಲ್ಲಿ ಶವಗಳು ಬಿದ್ದಿರ್ತಿತ್ತು. ರಾಜರು ಈ ಆಟವನ್ನ ನಿಷೇಧಿಸ್ತಾರೆ. ಯಾಕಂದ್ರೆ ಇದು ಕೇವಲ ಒಂದು ಆಟವಾಗಿರ್ಲಿಲ್ಲ, ಇದೊಂದು ಯುದ್ಧವಾಗಿತ್ತು. ಮುಂದೆ ಇದೇ ಹಿಂಸಾತ್ಮಕ ಮನಸ್ಥಿತಿ ಕ್ರೀಡೆಯಾಗಿ ಬದಲಾಯಿತು. ಆದ್ರೆ ಇತಿಹಾಸದ ಪುಟಗಳಲ್ಲಿ ಆ ರಕ್ತದ ಕಲೆಗಳು ಇಂದಿಗೂ ಉಳಿದಿದೆ. ಇತಿಹಾಸದ ಅತ್ಯಂತ ದುರಂತ ಪಂದ್ಯ ನಡೆದಿದ್ದು 1942ರ ಆಗಸ್ಟ್ 9ರಂದು, ಎರಡನೇ ಮಹಾಯುದ್ಧದ ಸಮಯ. ಉಕ್ರೇನಿನ ಕೈವ್ ನಗರದಲ್ಲಿ ನಾಜಿ ಸೈನಿಕರು ಆಟಗಾರರಿಗೆ ಎಚ್ಚರಿಕೆ ನೀಡಿದ್ರು. ನಮ್ಮ ವಿರುದ್ಧ ಗೆದ್ರೆ ನಿಮ್ಮ ಸಾವು ಖಚಿತ. ಆಟಗಾರರು ಭಯದಲ್ಲಿದ್ರು. ಆದ್ರೂ ದೇಶದ ಗೌರವಕ್ಕಾಗಿ ಆಟಗಾರರು ಆಟ ಆಡ್ತಾರೆ. ಪಂದ್ಯದ ಕೊನೆಯಲ್ಲಿ ಉಕ್ರೇನ್ ತಂಡ ಗೆಲ್ಲುತ್ತೆ. ಆದ್ರೆ ಈ ಗೆಲುವಿನ ಸಂಭ್ರಮವೇ ಈ ಆಟಗಾರರ ಪಾಲಿಗೆ ಆಪತ್ತಾಯ್ತು. ಪಂದ್ಯ ಮುಗಿದ ಕೆಲವೇ ದಿನಗಳಲ್ಲಿ ಆ ಮೈದಾನದಲ್ಲಿದ್ದ ಆಟಗಾರರನ್ನ ನಾಜಿಗಳು ಗುಂಡಿಕ್ಕಿ ಕೊಲ್ತಾರೆ. ಇದು ಕ್ರೀಡಾ ಲೋಕದ ಅತ್ಯಂತ ದುರಂತ ಗೆಲುವು. 1966ರ ಮಾರ್ಚ್ 20ರಲ್ಲಿ ಲಂಡನ್ನಲ್ಲಿ ಒಂದು ನಿಗೂಢ ಘಟನೆ ನಡೆಯುತ್ತೆ. ವಿಶ್ವಕಪ್ ಟ್ರೋಫಿ ಇದ್ದಕ್ಕಿದ್ದಂತೆ ಕಳ್ಳತನವಾಗುತ್ತೆ. ಇಡೀ ಜಗತ್ತು ಬೆಚ್ಚಿ ಬೀಳುತ್ತೆ. ಅಂದು ಏನಾಯ್ತು ಎಂಬುದು ಇವತ್ತಿಗೂ ಒಂದು ದೊಡ್ಡ ಮಿಸ್ಟ್ರಿಯಾಗೆ ಉಳಿದಿದೆ. ಕೊನೆಗೆ ಪಿಕ್ಸಲ್ ಎಂಬ ನಾಯಿ ಆ ಟ್ರೋಫಿಯನ್ನ ಪತ್ತೆ ಹಚ್ಚಿತು. ಆದ್ರೆ ಆ ಕಳ್ಳರು ಯಾರು ಎಂಬುದು ಇಂದಿಗೂ ಬಗೆಹರಿಯದ ರಹಸ್ಯ. 1969ರಲ್ಲಿ ನಡೆದ ಘಟನೆಯನ್ನ ಕೇಳಿದ್ರೆ ನೀವು ನಿಜವಾಗ್ಲೂ ಬೆಚ್ಚಿ ಬೀಳ್ತೀರಾ. ಎಲ್ ಸಾಲ್ವಡಾರ್ ಹಾಗೂ ವುಂಡರಸ್ ದೇಶಗಳ ನಡುವೆ ಒಂದು ಫುಟ್ಬಾಲ್ ಪಂದ್ಯದ ಫಲಿತಾಂಶಕ್ಕಾಗಿ 100 ಗಂಟೆಗಳ ಕಾಲ ಯುದ್ಧವನ್ನೇ ನಡೆಸ್ತಾರೆ. ಸಾವಿರಾರು ಸಾವುಗಳು, ದೇಶಗಳ ನಡುವೆ ದ್ವೇಷ. ಕೇವಲ ಒಂದು ಆಟದ ಸೋಲು ಗೆಲುವಿನ ಫಲಿತಾಂಶಕ್ಕಾಗಿ ಎರಡು ದೇಶಗಳ ನಡುವೆ ಇದ್ದ ರಕ್ತ ಸಂಬಂಧವನ್ನೇ ಕಡಿದಾಕ್ತು. ಇತಿಹಾಸದ ಅತ್ಯಂತ ಕರಾಳ ಅಧ್ಯಾಯವೆಂದ್ರೆ ಅದು ಕೊಲಂಬಿಯನ್ ಫುಟ್ಬಾಲ್ ಆಟಗಾರ ಆಂಡ್ರಸ್ ಎಸ್ಕೋಬಾರ್ ಅವರ ಕೊಲೆ. 1994ರ ಜುಲೈ 2, ಕೊಲಂಬಿಯಾ. ಅಮೆರಿಕದ ವಿರುದ್ಧ ನಡೆದ ಒಂದು ಪಂದ್ಯದಲ್ಲಿ ಎಸ್ಕೋಬಾರ್ ಮಾಡಿದ ಒಂದು ಸಣ್ಣ ತಪ್ಪು ಅವನು ಹೊಡೆದ ಒಂದು ಗೋಲ್. ಅಂದ್ರೆ ಆಂಡ್ರಸ್ ಎಸ್ಕೋಬಾರ್ ಅವರು ಮಿಸ್ ಆಗಿ ತಮ್ಮ ತಂಡದ ವಿರುದ್ಧ ಒಂದು ಗೋಲ್ ಹೊಡಿತಾರೆ. ಈ ಗೋಲ್ನಿಂದಾಗಿ ಕೊಲಂಬಿಯಾ ಸೋಲುತ್ತೆ, ಅಮೆರಿಕ ಗೆಲ್ಲುತ್ತೆ. ಇದರಿಂದ ಅಲ್ಲಿನ ಡ್ರಗ್ ಮಾಫಿಯಾಗೆ ಲಕ್ಷಾಂತರ ಹಣ ನಷ್ಟವಾಗುತ್ತೆ. ಇದರ ಸೇಡಿನಿಂದಾಗಿ ಕೊಲಂಬಿಯನ್ ಡ್ರಗ್ ಮಾಫಿಯಾಗಳು ಆಂಡ್ರಸ್ ಎಸ್ಕೋಬಾರ್ ಅವರ ಪ್ರಾಣವನ್ನೇ ತೆಗೆದುಬಿಡ್ತಾರೆ. ಫುಟ್ಬಾಲ್ ಅನ್ನೋದು ಕೇವಲ ಒಂದು ಆಟವಾಗಿ ಉಳಿದಿರಲಿಲ್ಲ, ಅದು ಮಾಫಿಯಾಗಳ ಪಗಡೆ ಆಟವಾಗಿತ್ತು. ಅದೇ ರೀತಿ 1998ರಲ್ಲಿ
ಫೈನಲ್ನಲ್ಲಿ ರೊನಾಲ್ಡೋ ಅವರು ಅಸ್ವಸ್ಥರಾಗಿದ್ದು ಇಂದಿಗೂ ದೊಡ್ಡ ಪಿತೂರಿ ಎನ್ನಲಾಗ್ತಿದೆ. ಕಂಪನಿಗಳ ನಿಗೂಢ ಒಪ್ಪಂದಗಳ ನಡುವೆ ಆಟಗಾರರು ಬಲಿಪಶುವಾಗ್ತಿದ್ದಾರೆ. ಸ್ನೇಹಿತರೆ, ಫುಟ್ಬಾಲ್ ಕೇವಲ ಒಂದು ಕ್ರೀಡೆ ಅಲ್ಲ, ಅದೊಂದು ದೈತ್ಯ ಶಕ್ತಿ, ರಾಜಕೀಯ ಮತ್ತು ಕತ್ತಲೆ ರಹಸ್ಯಗಳ ನಡುವೆ ಅಡಗಿರೋ ಒಂದು ಸಮಾಗಮ. ಇದರ ಹಿಂದೆ ಅಡಗಿರೋ ಇತಿಹಾಸದ ರಹಸ್ಯಗಳನ್ನ ನಾವು ಯಾವತ್ತೂ ಮರೆಯೋವಂತಿಲ್ಲ. ಸ್ನೇಹಿತರೆ, ಇವತ್ತು ಈ ವಿಡಿಯೋದಲ್ಲಿ ಬಂದ ಸ್ಟೋರಿಗಳಲ್ಲಿ ನಿಮಗೆ ಅತಿ ಹೆಚ್ಚು ಆಶ್ಚರ್ಯ ಮೂಡಿಸಿದ ಸ್ಟೋರಿ ಯಾವುದು? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಇದೇ ರೀತಿ ಇನ್ನಷ್ಟು ಹೆಚ್ಚು ನಿಗೂಢ ರಹಸ್ಯಗಳ ವಿಡಿಯೋಗಳಿಗಾಗಿ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಾಚ್ ಮಿಸ್ಟ್ರಿ ದುನಿಯಾ. ನೀವು ಈ ವಿಡಿಯೋವನ್ನು ನೋಡಿ ಕೂಡ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಮುಂದೆ ನಿಮಗೆ ಉಪಯುಕ್ತ ಮಾಹಿತಿ ಸಿಗದಿದ್ದಲ್ಲಿ ನಾವು ಜವಾಬ್ದಾರರಲ್ಲ. ಆದ್ದರಿಂದ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.